ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಗಿಲ್ಲಿ ಮತ್ತು ಕಾವ್ಯರ ಫ್ರೆಂಡ್ಶಿಪ್ ಇಲ್ಲಿ ಬ್ರೇಕ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕಾಣಿಸ್ತಾ ಇದೆ. ಏನಕ್ಕಪ್ಪ ಅಂತಂದರೆ ಕಲರ್ಸ್ ಕನ್ನಡ ಕಡೆಯಿಂದ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಅಂತ ಅಂದರೆ ಇವಾಗ ಕಾವ್ಯ ಗಿಲ್ಲಿ ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಮೊದಲನೇದಾಗಿ ಪ್ರೋಮೋ ನೋಡೋಣ. ಅಂದರೆ ಇದನ್ನು ಸ್ಟಾರ್ಟ್ ಮಾಡಿದ್ದು ಯಾರು ಅಂತ ಹೇಳ್ಬಿಟ್ಟು ಕೂಡ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಇವಾಗ ಪ್ರೋಮೋ ನೋಡ್ಕೊಬರೋಣ. ಮಾತ್ಬಿಟ್ಟಿದ್ದು ಯಾರು ಅಂತ ಹೇಳ್ಬಿಟ್ಟು ಕಾವ್ಯ ಹೇಳ್ತಾರೆ. ಕಾವು ಅಂತ ರೇಗಿಸ್ಬೇಡ ಅಂತ ಹೇಳ್ಬಿಟ್ಟು ಕಾವ್ಯ ಹೇಳ್ತಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿ, ಸ್ಯಾಡ್ ಮ್ಯೂಸಿಕ್ ಹಾಕಿದ್ದಾರೆ. ಏನ್ ಪಾಯಿಂಟ್ ಹೇಳ್ತಾರೆ ಅಂತೂ. ಮೂರನೇ ವ್ಯಕ್ತಿ ಆಗಿದ್ದೀನಿ ಅಂದ್ರೆ ಪರವಾಗಿಲ್ಲ, ಮೂರನೇ ವ್ಯಕ್ತಿಯಾಗೇ ಇರ್ತೀನಿ. ಕಾವ್ಯವರು ಎದ್ದು ಹೋಗ್ತಾ ಇದ್ದಾರೆ, ಗಿಲ್ಲಿಯವರು ಎದ್ದು ಹೋಗ್ತಾ ಇದ್ದಾರೆ. ನನಗೆ ಅನ್ನಿಸ್ತಂಗೆ ಕಾಫಿ ಕಪ್ಪದಿರೋ ಕಾಫಿ ಮುಗ್ದೋಗಿದೆ, ಅದಕ್ಕೋಸ್ಕರ ಎದ್ದು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಗಿಲ್ಲಿಯವರು ಅಷ್ಟೆಲ್ಲ ಸೀರಿಯಸ್ ಆಗಿ ತಗೊಳೋದು ನೋಡಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಈಗ ಮಾತು ಬಿಡೋ ವಿಚಾರ ಏನು ಅಂತಂದರೆ, ಮೊದಲನೇದಾಗಿ ಇದನ್ನು ಸ್ಟಾರ್ಟ್ ಮಾಡಿದೆ ಕಾವ್ಯವರು. ಅಂದರೆ ಸ್ಟಾರ್ಟಿಂಗ್ ಏನು ಕೆಂಪೇಗೌಡ ಮಿಸ್ ಅಂತ ಅಂದರೆ ಎಲ್ಲ ಕಾಮಿಡಿಗೋಸ್ಕರನೇ ಮಾಡಿದ್ದು. ಬಟ್ ಅದೇನಾಗುತ್ತೆ ಅಂತ ಅಂದರೆ ಹೋಗ್ತಾ 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 ಒಂದು ಸಲ ಮಾತಾಡೋದು, ಒಂದು ಸಲ ಮಾತು ಬಿಡೋದು, ಹೋಗ್ತಾ ಹೋಗ್ತಾ ಇದೆ ಗ್ಯಾಪ್ ಆಗುತ್ತೆ. ನೋಡ್ಬೇಕೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಗಿಲ್ಲಿಯವರು ಅಂತ ಆಲ್ಮೋಸ್ಟ್ ಅಲ್ಲಿ ಬಿಟ್ಕೊಡಲ್ಲ ಬಿಡಿ, ಅವರ ಫ್ರೆಂಡ್ಶಿಪ್ನ ಅವ್ರು ಕಂಟಿನ್ಯೂ ಮಾಡ್ಕೊಡ್ತಾರೆ. ಅಷ್ಟು ಈಸಿಯಾಗಿ ಎಲ್ಲೂ ಕೂಡ ಅವರು ಬ್ರೇಕ್ ಆಗಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ಇವಾಗ ಹೇಳಬೇಕು ಅಂತ ಅಂದರೆ ಒಂದು ಲೈನ್ ಹೇಳ್ತಾರೆ ಗಿಲ್ಲಿಯವರು, ಅಂದರೆ ತುಂಬ ಸಖತ್ತಾಗಿರೋ ಲೈನ್ ಹೇಳ್ತಾರೆ ಗುರು. ಒಂದೊಂದು ಸಲ ಗಿಲ್ಲಿ ಮಾತಾಡೋದ್ರಲ್ಲಿ ಒಂದು ಅರ್ಥಪೂರ್ಣವಾದ ಲೈನ್ ಇರುತ್ತೆ. ಅವ್ರು ಎಷ್ಟೇ ಕಾಮಿಡಿ ಮಾಡಲಿ, ತಮಾಷೆ ಮಾಡಲಿ, ಬಟ್ ಒಂದೊಂದು ಲೈನ್ ಹೇಳ್ತಾರಲ್ಲ, ಆ ಲೈನ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಯಾವ ಲೈನ್ ಹೇಳಿದ್ರು ಅಂತಂದರೆ, ಊರವರೆಲ್ಲ ಬೈಯೋದಕ್ಕೂ ನಮ್ಮ ಮನೆಯವ್ರು ಬೈಯೋದಕ್ಕೂ ಒಂದೇನಾ ಅಂತ ಹೇಳ್ಬಿಟ್ಟು ಹೇಳೋರಲ್ಲ, ಅದಂತೂ ಸಖತ್ ಇಷ್ಟ ಆಯ್ತು ನನಗೆ ಮಾತ್ರ. ಒಂದೊಂದು ಸಲ ಹೇಳ್ತಾವ ಗಿಲ್ಲಿರು ಒಂದು ಒಳ್ಳೊಳ್ಳೆ ಲೈನ್ ಹೇಳ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಸೊ ಎಡಿಟರ್ ಅಂತೂ ಸಖತ್ತಾಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕೆಲ್ಲ ಸ್ಯಾಡ್ ಹಾಕ್ಬಿಟ್ಟು ಫುಲ್ ಇನ್ನೇನು ಫ್ರೆಂಡ್ಶಿಪ್ಪೇ ಬ್ರೇಕ್ ಆಗೋಯ್ತು ಅನ್ನೋ ರೀತಿಯಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ಬಿಗ್ ಬಾಸಲ್ಲಿ ಎಡಿಟರ್ಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏನಕ್ಕೆ ಅಂತ ಅಂದರೆ ಅಷ್ಟು ಕ್ಯೂರಿಯಾಸಿಟಿ ಹುಡ್ಸೋ ಥರ ಮಾಡ್ತಾರೆ. ಜೊತೆಲಿ ಏನು ಅಂತ ಅಂದರೆ ಎಡಿಟರು ಮಹಾನ್ ಕಲಾವಿದ ಅಂತಲೇ ಹೇಳ್ಬೋದು ಇಲ್ಲಿ. ಅದರಿಂದಾಗಿ ಒಳ್ಳೊಳ್ಳೆ ಎಡಿಟ್ ಮಾಡಿ ಒಳ್ಳೊಳ್ಳೆ ಪ್ರೋಮೋಗಳನ್ನ ಬಿಡ್ತಾ ಇರೋದು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರೋದು ನೋಡಿ ಯಾವ ರೀತಿ ಮ್ಯಾಚ್ ಆಯಿತು ಅದಕ್ಕೆ ಅಂತ ಅಂದರೆ ಫುಲ್ಲು ಸ್ಯಾರೋ ಥರ ಹಾಕಿದ್ದಾರೆ. ನೋಡಬೇಕು ಅಂದರೆ ಏನಾಗುತ್ತೆ ಅಂತ ಬರೀ ಪ್ರೋಮೋ ನೋಡೇ ನಾವು ಇಲ್ಲಿ ಡಿಸ್ಕಸ್ ಮಾಡೋಕ್ಕಲ್ಲ. ಸೊ ಏನು ಮಾಡಬೇಕು ಅಂತ ಅಂದರೆ ಇವತ್ತಿನ ಎಪಿಸೋಡ್ ನೋಡಬೇಕು. ಎಪಿಸೋಡ್ ನೋಡೋದ್ರೇ ಕೂಡ ಪೂರ್ತಿಯಾಗಿ ನಮಗೆ ಗೊತ್ತಾಗುತ್ತೆ. ಅಂದರೆ ಕಾವ್ಯ ಅವರು ಮತ್ತು ಗಿಲ್ಲಿಯವರು ಏನು ಮಾತಾಡಿದ್ರು, ಅವ್ರ ಫ್ರೆಂಡ್ಶಿಪ್ ಏನಾದ್ರು ಕಂಪ್ಲೀಟಾಗಿ ಬ್ರೇಕ್ ಆಗೋಯ್ತು ಅಂತ ಇಲ್ಲಿ ನೋಡ್ಬೇಕಾಗುತ್ತೆ. ನನ್ನ ಅನಿಸಿಕೆ ಏನು ಅಂತ ಅಂದರೆ, ಸೊ ಗಿಲ್ಲಿಯವರು ಏನು ಆ ಸಿಚುವೇಶನ್ಗೆ ಆ ಟೈಮಿಗೆ ಹಂಗೆ ಹೇಳಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಆಗ್ತಿದ್ದಂಗೆ ಅವರ ಮಾಮೂಲಿ ಅವ್ರ ಕಾಮಿಡಿ ಮೂಡ್ ಏನಿರುತ್ತೆ ಆ ಕಾಮಿಡಿ ಮೂಡಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾಯಿದೆ. ನೋಡೋಣ ಸ್ನೇಹಿತರೆ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡಲ್ಲಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.